ಭಾವದಿಂದ ಈ 12 ದಿವಸದ ಪರ್ಯಂತ ಆ ಧಾರ್ಮಿಕ ಭಾಗದ ಜವಾಬ್ದಾರಿ ತಗೊಂಡು ಜೊತೆಯಲ್ಲಿ ಆಡಳಿತ ಕಮಿಟಿಯವರಿಗೆ ಕೂಡ ನಾನು ಹೆಗಲಾಗಿತ್ತು, ನಾನು ಕೆಲಸ ಮಾಡ್ತೇನೆ. ಅದು ನನಗೆ ಎಷ್ಟು ಸರಿ ಉಂಟೋ ಎಷ್ಟು ಉಂಟೋ ಗೊತ್ತಿಲ್ಲ. बृहत्वदेम विदते सुवीराः त्वया जुष्टर्षिर्भवति देवया ब्रह्मजा अप्सरासु जया मेधा गन्धर्वेषु जयन्मनः दैवीं मेधा सरस्वती सामां मेधा सुरभिर्जुषताग्गु स्वाहा। ಈ 12 ದಿವಸದ ಪರ್ಯಂತ ಆ ಧಾರ್ಮಿಕ ಭಾಗದ ಜವಾಬ್ದಾರಿ ತಗೊಂಡು ಜೊತೆಯಲ್ಲಿ ಆಡಳಿತ ಕಮಿಟಿಯವರಿಗೆ ಕೂಡ ನಾನು ಹೆಗಲಾಗಿತ್ತು, ನಾನು ಕೆಲಸ ಮಾಡ್ತೇನೆ. ಅದು ನನಗೆ ಎಷ್ಟು ಸರಿ ಉಂಟೋ ಎಷ್ಟು ಉಂಟೋ ಗೊತ್ತಿಲ್ಲ. ಮೊಟ್ಟ ಮೊದಲನೇದಾಗಿ ನಾನು ವೈದಿಕರ ವಿರುದ್ಧ ಮಾಡ್ತಾ ಇದ್ದೇನೆ. ಈ ಆರೋಗ್ಯದಿಂದಾಗಿ ಧಾರ್ಮಿಕ ವಿನಿಯೋಗಕ್ಕೆ ನಿಮ್ಮೆಲ್ಲರನ್ನು ಕಲಿಸಿಕೊಂಡಿದ್ದೇವೆ. ಕೆಲವೊಂದಿಷ್ಟು ಮಾನದಂಡಗಳನ್ನು ನಾನು ವೈದಿಕರ ಆಯ್ಕೆ ಮಾಡುವಲ್ಲಿ ಮತ್ತು ವೈದಿಕರಿಗೆ ಜವಾಬ್ದಾರಿ ಕೊಡುವಲ್ಲಿ ಕೆಲವು ನನ್ನದೇ ಆದ ಮಾನದಂಡ. ನಾನು ಯಾರು ಕೇಳಿ ಮಾಡಿದ್ದಲ್ಲ ಅಥವಾ ಯಾರು ಹೇಳಿ ಮಾಡಿದ್ದಲ್ಲ, ನಾನಾಗಿ ಹಾಕ್ಕೊಂಡಿದ್ದು ಇಂಥ ಮಾನದಂಡ ನಾವು ಇಂಥ ಮಾಡಬೇಕು.
ರಾಮೇಶ್ವರ ಪ್ರೀತಿ ಜಾಸ್ತಿ, ಗುರುಗಳು ಪ್ರೀತಿ ಪಡ್ತಾರೆ, ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ಬರುವಂತ ಒಂದು ಮನೋಭಾವದಿಂದ ನಾನು ಮಾಡಿದ್ದು. ಪ್ರಪ್ರಥಮವಾಗಿ ಹೇಳಬೇಕಾದ್ರೆ ನಾ ಇವತ್ತು 5ನೇ ಹೋಮ. ಇವತ್ತು 5 ಹೋಮಗಳಲ್ಲಿ 5 ಹೋಮಗಳು ಕೂಡ ಆಧಾರದ ಮೂಲಕವಾಗಿ ನಾವು ಮಾಡ್ತಿದ್ದೇವೆ. ಇಲ್ಲಿ ಮಾಡಿದ್ದೇವೆ 5 ನಿಲ್ಕುವ 10 ಬೇರೆ ಬೇರೆ 10 ಯಾಕೆ ದಂಪತಿ ಸಹಿತ ಗೃಹಸ್ಥ ಮಾತ್ರ ಅಧ್ವರ್ಯ ಮಾಡಬೇಕು ಅಂತ ನನ್ನ ಸಂಕಲ್ಪ. ಬ್ರಹ್ಮತ್ವ ಮಾಡುವ ಗೃಹಸ್ಥ ಆಗಿರ್ಬೇಕು, ಅಧ್ವರ್ಯ ಮಾಡುವರು ಕೂಡ ಗೃಹಸ್ಥ ಆಗಿರ್ಬೇಕು. ಮೊದಲು ಮಂಗಳ ಹಾಕ್ಕೊಂಡೆ. ಎರಡನೇದಾಗಿ ಚಂಡಿ ಪಾಠ ಮಾಡುವುದು ಕೂಡ ಗೃಹಸ್ಥ ಆಗಿ ಮಾಡಬೇಕಂತ ಒಂದು ಸಂಕಲ್ಪ. ಮತ್ತೆ ಯಾರದೇ ಒಂದು ಗೃಹಸ್ಥ ಅದೇ ಒಂದು ನಮಗೆ ನಮಗೆ ಆಕ್ಷೇಪ ಕೊಡಬೇಡಿ, ಹಂಗೆ ನಾವು ಬ್ರಹ್ಮಚಾರಿ ಅವರು ಚಂಡಿ ಪಾಠ ಮಾಡೋದು ಬೇಡವಾ ಅಂತ ನೀವು ಮಾಡಿ, ನೀವು ಒಳ್ಳೆದೆಯಾ ಅದು ನಾನು ಹಾಕೊಂಡು ನಾವು ಮಾನವ. ಯಾಕಂದ್ರೆ ನಾವು ಹೋಮ ಮಾಡುವುದು ಜೋಲಿ ಕುಂಡಗಳು, ಇದು ಬುದ್ಧ ಶಾಸ್ತ್ರೀಯ ಆಶೀರ್ವಾದ ಬಗ್ಗೆ ಜೋಲಿ ಕುಂಡದಲ್ಲಿ ಮಾಡುವ ಹೋಮ ಅಂತಾಗಿ ಗ್ರಾಹಕ ಚೋಳದಪ್ಪರಾಮ ಅಂತ ಹೇಳಿದ್ರು. ಅದೇ ಮಾರ್ಗದ ನಾವು ಇಲ್ಲಿ ಉದ್ಯೋಗ ಜನ ಇಲ್ಲಿ. ಹಾಗಾಗಿ ನಿನ್ನೆ ಹೋಮ ಮಾಡಿದವರು ಕೂಡ ಗ್ರಾಹಕ ವೈದ್ಯರು, ಅಲ್ಲಿ ಪಾಠ ಮಾಡಿದವರು ಅವರೇ, ಅದ್ದವರು ಅವರೇ, ಬ್ರಹ್ಮರು ಅವರೇ, ಉಳಿದೆಲ್ಲ ಕೆಲಸ ಎಲ್ಲರೂ ಮಾಡಿದ್ದೀರಿ. ಈ 4 ದಿವಸ 6ನೇ ದಿವಸ ಗೊತ್ತಿಲ್ಲ. ನಾನು ಸಹ ಭೇಟ ಮಾಡಿದ್ದೇನೆ. ಅದು ಎಷ್ಟೊತ್ತಿನ ಸಮಯದಿಂದ ಸಿಕ್ಕಿದೆ ಗೊತ್ತಿಲ್ಲ. ದಯವಿಟ್ಟು ನನ್ನಿಂದ ಏನಾದರೂ ಅಪಚಾರ ಆಗಿದ್ದಿದ್ದೆ ದಯವಿಟ್ಟು ವೈದಿಕರೆಲ್ಲ ಕ್ಷಮೆಗೆ ಹೋಗ್ತೇನೆ. ಮತ್ತು ನಾನು ಕೆಲವೊಂದಿಟ್ಟು ನನ್ನ ಕೇಳಿದ್ರೆ ನಾನು ಯಾರಿಗೂ ರಾಜಿ ಮಾಡ್ಕೊಳ್ಳೋದಿಲ್ಲ. ಹೀಗೆ ಇರಬೇಕು. ಅದಕ್ಕಾಗಿ ನನ್ನಿಂದ ಯಾರಿಗೆ ಏನೇ ತೊಂದರೆ ಆಗಿದ್ದು ಕೂಡ ಮತ್ತು ನನಗೆ ಕ್ಷಮಿಸಬೇಕು, ಯಾರು ಕ್ಷಮೆಗೆ ಅಭಿನಂದಿಸುತ್ತೇನೆ. ಒಟ್ಟು ಭಂಡಾರಿಯವರಾದರೆ ಈ ಕಾರ್ಯಕ್ರಮ ಯಾವುದೇ ನಾವು ವೈದಿಕ ಮಾಡ್ತಕ್ಕಂಥ ಯಾವುದೇ ಹೋಮ ಹವನಗಳಲ್ಲಿ ಅದು ಯಶಸ್ವಿ ಆಗಬೇಕು. ಆ ಯಶಸ್ಸು ಆ ಯಜಮಾನ ದೇವಸ್ಥಾನ ಯಜಮಾನರಲ್ಲ, ನಮ್ಮ ಬೆಳಗ್ಗೆ ಸೀಮೆ ಯಜಮಾನ. ಹಾಗಾಗಿ ಬೆಳಗ್ಗೆ ಸೀಮೆಗೆ ಒಳ್ಳೆಯದಾಗಬೇಕು ಸಂಕಲ್ಪದಿಂದ ನಾವೆಲ್ಲರೂ ಮಾಡಿದ್ದೇನೆ. ಯಶಸ್ವಿ ಆಗಿದೆ. ಇನ್ನೇನು ಸ್ವಲ್ಪ ಗುರುಗಳು ಬರ್ತಾರೆ, ಗುರುಗಳ ಆಶೀರ್ವಾದ ಎಲ್ಲರೂ ಸಿಕ್ಕಿದೆ. ಮೊನ್ನೆ ನಮ್ಮ ಪೀಠ ಗುರುಗಳ ಆಶೀರ್ವಾದ ಮೊನ್ನೆ ನಾನು ಎಲ್ಲರೂ ಕೊಟ್ಟಿದ್ದೇನೆ. ಇವತ್ತು ರಾಮೋದೋಟ ಆಶೀರ್ವಾದ ಮಂಜುನಾಥ್ ಸಿಕ್ತವತ್ತು ನೀವೆಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಮನೆಯ ಕಾರ್ಯಕ್ರಮವನ್ನು ಮಾಡ್ತೀರಿ. ಕೆಲವರು ಇನ್ನೊಮ್ಮೆ ನಿಮ್ಗೆಲ್ಲರೂ ಧನ್ಯವಾದ ಅಂತ. ಮತ್ತು ಇಂದೇ ಸಂದರ್ಭದಲ್ಲಿ ಈ ರಾಮೇಶ್ವರ ಸಂಸ್ಥೆ ನನ್ನ ಪ್ರಾರ್ಥನೆ ಉಂಟು. ಇವತ್ತು ಬರೀ ಒಂದು ಸಾಧಕಂಡಿ ನಾವು ಚಕ್ಕಂಡಿ ಬಂದೋಯ್ತು, ಚಕ್ಕಂಡಿ ಆಗಿದೆ, ಆರೋಗ್ಯ ಆಗಿದೆ. ನಾನು ಇನ್ನೇ ಹಾಕಿ ಮಾತಾಡ್ತೇನೆ. ಇಷ್ಟೇ ಸಾರ ಇಲ್ಲಿ ಅಭಿವೃದ್ಧಿ ಆಗಬೇಕು, ಸಾಧಕಂಡಿ ಕೂಡ ಕ್ಷೇತ್ರ ಆಗಬೇಕು. ಆವಾಗ ಮಾತ್ರ ಈ ರಾಮೇಶ್ವರ ಸಂಸ್ಥೆ ಇಡೀ ಬೆಳಗ್ಗೆ ಒಳ್ಳೆ ಮಾಡಿ ಮಾಡ್ತಾರೆ. ಮುಂದಿನ ಆಗಿದೆ ಅಂತ ನಾವೆಲ್ಲರೂ ಸಹಕಾರ ಮಾಡೋಣ. ನಾವೆಲ್ಲರೂ ಮುಂದಿನ